ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತಿನ ವೆಬಿನಾರ್ಗೆ ಎಲ್ರಿಗೂ ಸುಸ್ವಾಗತ. ದೇವಿಯ ಕೃಪೆಗೆ ಪಾತ್ರರಾಗೋಣ. ಈಗ ನವರಾತ್ರಿಯ ದಿನ, ನವರಾತ್ರಿಯ ಎನರ್ಜಿ ವೈಬ್ರೇಷನ್ಸ್ ನಡೀತಾ ಇದೆ. ದುರ್ಗಾ ಮಾತೆಯಿಂದ ನಾವು ಕೂಡ ಕೃಪೆಯನ್ನು ಆಶೀರ್ವಾದವನ್ನು ಪಡೆಯೋಣ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾತ್ರ ನಾವು ಮಾಡೋಕ್ಕಾಗುತ್ತೆ. ಪ್ರಾರ್ಥನೆ ಆಗಲಿ, ಪೂಜೆ ಪುನಸ್ಕಾರಗಳು. ಅದರಲ್ಲಿ ಇದು ಒಂದು ಪ್ರಾರ್ಥನೆ ಸ್ತೋತ್ರವನ್ನ ಸಮರ್ಪಣೆ ಮಾಡೋದು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಒಂದು ಹೂವು, ಒಂದು ದೀಪ ಹಚ್ಚೋದು, ಒಂದು ಹೂಡೋದು, ಏನೋ ಒಂದ್ ಸ್ವಲ್ಪ ಹಣ್ಣು ಹಂಪಲು ನೈವೇದ್ಯ ಮಾಡಿಡೋದು. ಅಟ್ಲೀಸ್ಟ್ ಇಷ್ಟಾದ್ರೂ ನಾವು ಮಾಡ್ಬೋದು. ಒಂದೆರಡು ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ಇಷ್ಟು ಹೊತ್ತು ನಾವು ಸ್ವಲ್ಪ ಹೊತ್ತು ಜಗನ್ಮಾತೆಯೊಂದಿಗೆ ಕಳೆಯುವ ಸಮಯ ಮಾತ್ರ ಇದಾಗಿರುತ್ತೆ. ಇಲ್ಲಿ ನಾನು ಇವತ್ತು ನಿಮ್ಗೆ ಸಿದ್ಧಕುಂಚಿಕಾ ಸ್ತೋತ್ರದ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಇದು ದುರ್ಗಾ ಸಪ್ತಶತಿಯ 700 ಶ್ಲೋಕಗಳೆಲ್ಲ ದೊಡ್ಡ ಒಂದು ದುರ್ಗಾ ಸಪ್ತಶತಿ ಸ್ತೋತ್ರ ಅಂತ ದೊಡ್ಡ ಬುಕ್ಕೆ ಇದೆ. ಅದರಲ್ಲಿ ಬಹಳಷ್ಟು ಸಂಸ್ಕೃತ ಶ್ಲೋಕಗಳು, 700 ವರ್ಸಸ್ ಇದೆ ಅದರಲ್ಲಿ. ಅಷ್ಟೊಂದೆಲ್ಲ ನಮಗೆ ಓದೋದಿಕ್ಕೆ ಸಮಯನೂ ಆಗೋದಿಲ್ಲ, ಬರೋದು ಇಲ್ಲ ಅದಷ್ಟೊಂದು. ಅದು ಓದ್ತಾರೆ, ಕೆಲವರೆಲ್ಲ ಬರುತ್ತೆ, ಕೆಲವರೆಲ್ಲ ಪ್ರಾಕ್ಟೀಸ್ ಮಾಡಿರ್ತಾರೆ. ಆದ್ರೆ ಅವರಲ್ಲಿ ಅಷ್ಟೊಂದು ಆಧ್ಯಾತ್ಮಿಕತೆ ಕೂಡ ಇರುತ್ತೆ, ಮಾಡ್ತಾರೆ. ನಾವು ಅಟ್ಲೀಸ್ಟ್ ಇದರ ಒಂದು ಸಾರಾಂಶವಾದ ಸಿದ್ಧಕುಂಚಿಕಾ ಸ್ತೋತ್ರ, ಇದು ದುರ್ಗಾ ಸಪ್ತಶತಿ ಮಂತ್ರದಷ್ಟೇ ಪರಿಣಾಮಕಾರಿ ಕೂಡ. ಇದು ನಮ್ಗೆ ಯಾವಾಗ್ಲೂ ಓದಕ್ಕಾಗ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನವರಾತ್ರಿಯ 9 ದಿನದಲ್ಲಿ 9 ದಿನ ಪಠಣೆ ಮಾಡ್ಬೋದು. ಅಥವಾ 9 ದಿನದಲ್ಲಿ ಯಾವತ್ತಾದ್ರೂ ಒಂದಿನಾದ್ರೂ ನಮಗೆ ಅನುಕೂಲವಾದ ಸಮಯದಲ್ಲಿ ಪಠಣೆ ಮಾಡಿದ್ರು ನಮ್ಗೆ ದೇವಿಯ ಕೃಪೆ ಸಿಗುತ್ತೆ. ಇಷ್ಟೇ ಮಾಡಿದ್ರೆ ನಾವು ಕೃಪೆ ತೋರ್ತೀನಿ ಹಾಗೆ ಹೀಗೆ ಅಂತ ಏನಿಲ್ಲ. ದೇವಿಗೆ ಶ್ರದ್ಧಾ, ಭಕ್ತಿ ಮತ್ತು ತನ್ಮಯತೆ ಮಾತ್ರ ಬೇಕಾಗುತ್ತೆ. ದೇವಿ ಅದನ್ನಷ್ಟೇ ಎಕ್ಸ್ಪೆಕ್ಟ್ ಮಾಡೋದು. ಇದು ಸಿದ್ಧಕುಂಚಿಕಾ ಸ್ತೋತ್ರ ತುಂಬಾ ಶಾಸ್ತ್ರೋಕ್ತವಾಗಿ ಹೇಳ್ತಾರೆ. ಇದಕ್ಕೆ ಕೆಲವು ಚಿಕ್ಕದಾದ ರೂಲ್ಸ್ ಇದೆ. ಹಾಗೇನು ಓದ್ಬೋದು, ಅಂತದೇನು ತೊಂದ್ರೆ ಏನಿಲ್ಲ. ಇದು ಇದ್ರ ಕೆಲವು ಆದ್ರೂ ಇನ್ನು ಚೆನ್ನಾಗಿ ನಾವು ಹೆಂಗೂ ಓದ್ತೀವಿ, ಇನ್ನು ಸ್ವಲ್ಪ ಚೆನ್ನಾಗಿ ಓದೋಣ, ಇನ್ನೂ ಸ್ವಲ್ಪ ಮನಸ್ಸಿಟ್ಟು ಶ್ರದ್ಧೆಯಿಂದ ಎಷ್ಟು ಸಾಧ್ಯವೋ ಅಷ್ಟು ರೂಲ್ಸ್ ರೆಗ್ಯುಲೇಷನ್ ವಿಧಾನ ಅನುಸರಿಸಿ ಓದೋಣ ಅನ್ನೋದಿದ್ರೆ ಅದನ್ನು ಮಾಡ್ಬೋದು. ಇದರಲ್ಲಿ ಈವ್ನಿಂಗ್ ಬೆಳಿಗ್ಗೆನೂ ಓದ್ಬೋದು ಅಥವಾ ಸಂಜೆನೂ ಓದ್ಬೋದು. ಆಕ್ಚುಲಿ ಹೇಳಿದರೆ ರಾತ್ರಿ ಹೊತ್ತು ಓದಿದ್ರೆ ಇನ್ನು ಒಳ್ಳೇದು. ಅಂದ್ರೆ ಸಂಜೆ ಸಮಯ ಆಫ್ಟರ್ 7, ಆಫ್ಟರ್ ಸನ್ಸೆಟ್ ಯು ಕ್ಯಾನ್ ಚಾಂಟ್ ದಿಸ್. ಇದು ಕುಂಚಿಕಾ ಸ್ತೋತ್ರ. ಇದು ಕೂಡ ಹಾಗೆ ಇದು ದೇವಿಯ ಮುಂದೆ ಒಂದು ತುಪ್ಪ ದೀಪ ಹಚ್ಚಿಡ್ಬೇಕು ಅಂತ ಹೇಳ್ತಾರೆ. ಮತ್ತೆ ನಾವು ಕೂಡ ಶುದ್ಧವಾದ ಕುಶದ ಆಸನದ ಮೇಲೆ ಕುಳಿತುಕೋಬೇಕು. ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಬೇಕು. ನಮ್ಗೆ ಯಾವ್ದಾದ್ರು ಒಂದು ನಿರ್ದಿಷ್ಟವಾದ ಕೋರಿಕೆ ಇದ್ರೆ ಅದನ್ನ ಪೂರೈಸೋದಕ್ಕೋಸ್ಕರನು ಕೂಡ ಸಂಕಲ್ಪ ಸಹಿತವಾಗಿ ಕೂಡ ಇದನ್ನ ಹೇಳ್ಕೊಳ್ಬೋದು. ಅಂದ್ರೆ ಕೈಯಲ್ಲಿ ನೀರು, ಹೂವು, ಅಕ್ಷತೆಗಳು ಹಿಡ್ಕೊಂಡು ನಾವು ನಮ್ಗೆ ಏನಾಗ್ಬೇಕಾಗಿದೆ ಕೋರಿಕೆ ಅದನ್ನ ಹೇಳ್ಕೊಂಡು, ಮತ್ತು ಎಷ್ಟು ದಿವಸ ನೀವು ಎಷ್ಟು ಸಾರಿ ಪಠಣೆ ಮಾಡ್ತೀರಾ ಅನ್ನೋದನ್ನ ನೀವು ಹೇಳ್ಕೊಂಡು ಆ ಹೂವು, ಅಕ್ಷತೆ, ನೀರನ್ನ ದೇವಿಯ ಮುಂದೆ ಹೀಗೆ ಬಿಡಿ. ಇದರಿಂದ ಒಂದು ನಾವು ಸಂಕಲ್ಪ ತಗೊಂಡಂಗಾಯ್ತು. ಮತ್ತು ಏನ್ ಹೇಳ್ಕೊಂಡಿರ್ತೀರಾ, ಎಷ್ಟು ದಿವಸ ಓದ್ತೀನಿ, ಎಷ್ಟು ಸಾರಿ ಓದ್ತೀನಿ ಅಂತ ಅಷ್ಟನ್ನು ನೀವು ಪೂರ್ತಿ ಓದ್ಬೇಕಾಗುತ್ತೆ. ಈ ನವರಾತ್ರಿನಲ್ಲಿ ನೀವು ಬೇರೆ ದಿನಗಳಲ್ಲಿ ಒಂದ್ಸರಿ ಓದಿದ ಪರಿಣಾಮಕ್ಕಿಂತ ಈ ನವರಾತ್ರಿಯಲ್ಲಿ ಓದಿದ್ರೆ ಇದ್ರ 100 ಪಟ್ಟು ಪ್ರಭಾವ, 100 ಪಟ್ಟು ಓದಷ್ಟು, 100 ಸಾರಿ ಓದಷ್ಟು ಇದರ ರಿಸಲ್ಟ್ ಬರುತ್ತೆ. ಇದು ಸಿದ್ಧಕುಂಚಿಕಾ ಸ್ತೋತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು 9 ದುರ್ಗೆಯ 9 ರೂಪಗಳನ್ನು ಒಳಗೊಂಡಿದೆ ಮತ್ತು 10 ಮಹಾವಿದ್ಯೆಗಳ ಬಗ್ಗೆನೂ ಹೇಳುತ್ತೆ ಇದರಲ್ಲಿ. ಇದು ಪಠಿಸೋದ್ರಿಂದ ಅಷ್ಟಸಿದ್ಧಿಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಮತ್ತು ವ್ಯಕ್ತಿಯ ಉನ್ನತಿ, ಗೌರವ, ಸಂಪತ್ತು ಇವುಗಳನ್ನು ಸಾಧನೆ ಮಾಡಬಹುದು. ಧನಲಾಭ, ವಿದ್ಯಾಭ್ಯಾಸ, ಶತ್ರುಗಳ ಗಳಿಂದ ದೂರ, ಮತ್ತೆ ಉದ್ಯೋಗದಲ್ಲಿ ಬಡ್ತಿ, ಉತ್ತಮ ಆರೋಗ್ಯ, ಕೀರ್ತಿ, ಅಧಿಕಾರ, ಈ ತರ ಎಲ್ಲ ಯಾವುದೇ ಒಂದು ನಮ್ಮ ಲಿವಿಂಗಿಗೆ ಬೇಕಾಗಿದ್ದ ಅವಶ್ಯಕತೆ ಇರುವಂತದಕ್ಕೆ ಸಹಾಯ ಆಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಈಗ ಸಿದ್ಧಕುಂಚಿಕಾ ಸ್ತೋತ್ರ. ಇದರಲ್ಲಿ ಸ್ವಲ್ಪ ನೀವು ಧ್ಯಾನ ಮಾಡ್ಕೊಳ್ಳಿ. ನಿಧಾನವಾಗಿ ಕಣ್ಮುಚ್ಚಿ, ಬ್ಯಾಕ್ ಬೋನ್ ಸ್ಟ್ರೈಟ್,
ಉಸಿರಾಟ, ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ಕೊಳ್ಳಿ. ಲಾಂಗ್ ಬ್ರೀತ್ ತಗೊಳ್ಳಿ. ಯು ಸಿಟ್ ಸ್ಟ್ರೈಟ್, ಬ್ಯಾಕ್ ಬೋನ್ ಸ್ಟ್ರೈಟ್, ಸಿಟ್ and close your eyes and concentrate on your forehead. ಇಲ್ಲಿ ಈಗ ಉಸಿರಾಟ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. You have to align your body, mind, soul and environment. That's what this procedure is included here. ಕಣ್ಮುಚ್ಕೊಳ್ಳಿ, ಶಾಂತರಾಗಿ ಸಮಾಧಾನವಾಗಿರಿ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಓಂ ದುಂ ದುರ್ಗಾಯೇ ನಮಃ. ಶಾಂತವಾಗಿರಿ. ದೇವಿಯ ಮುಂದೆ ಇದ್ದೀರಾ ಎಂದು ಭಾವಿಸ್ಕೊಳ್ಳಿ. ನಮಸ್ಕರಿಸಿ ದೇವಿಗೆ ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿ. ಕಣ್ಮುಚ್ಚಿ ನೀವು ದೇವಿಯ ಮುಂದೆ ಇದ್ದೀರಾ, ದೇವಿ ಮುಂದೆ ಕುಳ್ಕೊಂಡಿದ್ದೀರಾ, ಪ್ರಾರ್ಥಿಸ್ತಾ ಇದ್ದೀರಾ, ಕೈ ಮುಗಿತಾ ಇದ್ದೀರಾ, ಅಥವಾ ಭಕ್ತಿಯಿಂದ ನೀವು ಯಾವುದೋ ಪ್ರಾರ್ಥನೆಗಳನ್ನು ಹೇಳ್ತಾ ಇದ್ದೀರಾ, ಹಾಡು ಹೇಳ್ತಾ ಇದ್ದೀರಾ. ಒಂದು ತನ್ಮಯತೆಯನ್ನು ತಗೊಂಡು ಬನ್ನಿ. ಎನ್ವೈರನ್ಮೆಂಟ್ ಅಲ್ಲಿ ಸ್ಪಿರಿಚುಯಾಲಿಟಿ ತನ್ನಿ. ಎನ್ವೈರನ್ಮೆಂಟ್ ಅಲ್ಲಿ ಬಾಡಿ, ಮೈಂಡ್, ಸ್ಪಿರಿಟ್ ಒಂದು ಆಧ್ಯಾತ್ಮಿಕತೆ ಇರಲಿ. ತನ್ಮಯತೆಯಿಂದ ಈಗ ನಾನು ಓದುವ ಸಿದ್ಧಕುಂಜಿಕಾ ಸ್ತೋತ್ರನ ಕೇಳಿ. ಇದನ್ನ ನೀವೇ ಓದ್ತಾ ಇದ್ದೀರಾ ಅಂತಾನು ಕೂಡ ನೀವು ಭಾವಿಸ್ಕೊಳ್ಳಿ. ಅಸ್ಯ ಶ್ರೀ ಕುಂಚಿಕಾ ಸ್ತೋತ್ರ ಮಂತ್ರಸ್ಯ ಸದಾಶಿವ ಋಷಿ ಅಷ್ಟಛಂದಃ ಶ್ರೀ ತ್ರಿಗುಣಾತ್ಮಿಕಾ ದೇವತಾ. ಓಂ ಐಂ ಬೀಜಂ, ಓಂ ಹ್ರೀಂ ಶಕ್ತಿ, ಓಂ ಕ್ಲೀಂ ಕೀಲಕಂ ಮಮ ಸರ್ವಾಭಿಷ್ಟ ಸಿದ್ಧರ್ಥ ಜಪ ವಿನಿಯೋಗಃ. ಅಥ ಮಂತ್ರಃ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ. ಓಂ ಗ್ಲೌಂ ಹೂಂ ಕ್ಲೀಂ ಝೂಂ ಸಹ ಜ್ವಾಲೆ ಜ್ವಾಲೆ ಜ್ವಲ ಜ್ವಲ ಪ್ರಜ್ವಲ ಪ್ರಜ್ವಲ. ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ ಜಲಹಂ ಸಂ ಲಂ ಕ್ಷಂ ಫಟ್ ಸ್ವಾಹಾ ಇತಿ ಮಂತ್ರಃ. ನಮಸ್ತೆ ರುದ್ರರೂಪಿಣ್ಯೇ ನಮಸ್ತೆ ಮಧುಮರ್ದಿನಿ ನಮಃ ಕೈಟಭಹಾರಿಣ್ಯೇ ನಮಸ್ತೆ ಮಹಿಷಾರ್ಧಿನಿ ನಮಸ್ತೆ ಶುಭಹಂತ್ರೆ ಚ ನಿಶುಂಭಾಸುರಘಾತಿನಿ ಜಾಗೃತ ಮೇ ಮಹಾದೇವಿ ಜಪಂ ಸಿದ್ಧಂ ಕುರುಷ್ವ ಮೇ. ಐಂಕಾರಿ ಶಿಷ್ಟರೂಪಾಯೇ ರಿಂಕಾರಿ ಪ್ರತಿಕಾಲಿಕಾ ಕ್ಲೀಂಕಾರಿ ಕಾಮರೂಪಿಣ್ಯೇ ಬೀಜರೂಪೇ ನಮೋಸ್ತುತೆ. ಚಾಮುಂಡಾ ಚಂಡಘಾತಿ ಚ ಏಕಾರಿ ವರದಾಯಿನಿ ವಿಚ್ಚೇಜಾಭಯದಾ ನಿತ್ಯಂ ನಮಸ್ತೆ ಮಂತ್ರರೂಪಿಣೇ. ಧಾಮ್ ಧೀಂ ಧೂಮ್ ಧೂರ್ಜಟೆ ಪತ್ನಿ ವಾಂ ವೀಂ ಓಂ ವಾಗಧೀಶ್ವರಿ ಕ್ರಾಂ ಕ್ರೀಂ ಕ್ರೂಂ ಕಾಳಿಕಾ ದೇವಿ ಶಾಂ ಶೀಂ ಶೂಂ ಮೇ ಶುಭಂ ಕುರು. ಹುಂ 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 ಹುಂಕಾರ ರೂಪಿಣ್ಯೇ ಜಂ 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 ಜಂಬನಾದಿನಿ ಭ್ರಾಂ ಹ್ರೀಂ ಭ್ರೂಂ ಭೈರವಿ ಭದ್ರೇ ಭವಾನ್ಯೇತೆ ನಮೋ ನಮಃ. ಅಂ ಕಂ ಚಂ ಟಂ ತಂ ಪಂ ಯಂ ಶಂ ಭೀಂ ಧೂಂ ಐಂ ವೀಂ ಹಂ ಕ್ಷಂ ಧೀಜಾಗ್ರಂ ಧೀಜಾಗ್ರಂ ತ್ರೋಟೆ ತ್ರೋಟೆ ದೀಪ್ತಂ ಕುರು ಕುರು ಸ್ವಾಹಾ. ಪಾಂ ಪೀಂ ಪೂಂ ಪಾರ್ವತಿ ಪೂರ್ಣ ಖಾಂ ಭೀಂ ಖೂಂ ಖೇಚರಿ ತಥಾ ಸಾಂ ಸೀಂ ಸೋಂ ಸಪ್ತಶತಿ ದೇವ್ಯಾ ಮಂತ್ರ ಸಿದ್ಧಂ ಕುರುಷ್ವ ಮೇ. ಕುಂಚಿಕಾಯೈ ನಮೋ ನಮಃ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯೈ ವಿಚ್ಚೈ. 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 ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ನಿಧಾನವಾಗಿ ವೈಬ್ರೇಷನ್ಸ್ ತಗೊಳ್ಳಿ. ಸ್ಪಿರಿಚುವಲ್ ವೈಬ್ರೇಷನ್ಸ್, ಸ್ಪಿರಿಚುವಲ್ ಎನ್ವೈರನ್ಮೆಂಟ್ ಫೀಲ್ ಮಾಡಿ. ದೇವಿಯ ಅನುಗ್ರಹದ ತರಂಗಗಳು ನಿಮ್ಮಲ್ಲಿ ಸ್ಟೇಬಲ್ ಆಗಲಿ. allow space to stable the vibrations of
spiritual blessings of Ma Durga. Let feel the energy in your body, mind, soul. 1 second, 2 ಸೆಕೆಂಡ್ ಸಮಯ ತಗೊಳ್ಳಿ. ನಿಧಾನವಾಗಿ ಕಣ್ಣು ತೆರೆಯಿರಿ. ಕೈಗಳನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಕೊಳ್ಳಿ. ಈಗ ನಿಧಾನವಾಗಿ ಕಣ್ಣು ತೆರೆಯಿರಿ. ಇದು ಬಹಳ ಚಿಕ್ಕದಾದ ಒಂದು ಸ್ತೋತ್ರ, ಆದ್ರೆ ಇದು ಅಷ್ಟೇ ಪವರ್ಫುಲ್. ಯಾಕಂದ್ರೆ ಇದರಲ್ಲಿ ಬೀಜ ಮಂತ್ರಗಳಿವೆ. ಎಲ್ಲಾ ಬೀಜ ಮಂತ್ರಗಳನ್ನು ಸೇರಿಸಿ ಇದು ಶಿವ ಪಾರ್ವತಿಯರ ಸಂವಾದದಲ್ಲಿ ಬಂದಿರೋದು. ಶಿವನೇ ಹೇಳಿರುವಂಥದ್ದು. ಇದರಲ್ಲಿ ಬಹಳ ಪ್ರಭಾವ ಇದೆ. ಯಾಕಂದ್ರೆ ಬೀಜ ಮಂತ್ರಗಳ ಪ್ರಭಾವ ಬೇರೆ, ಅದರಲ್ಲಿ ಅತ್ಯಂತ ಶಕ್ತಿಶಾಲಿ ಅಗೋಚರ ಶಕ್ತಿ ಇರುತ್ತೆ ಅಂತ ಹೇಳ್ತಾರೆ. ನೀವು ಫೀಲ್ ಮಾಡಿ, ನೀವು ಎಷ್ಟು ಸಾಧ್ಯವೋ ಅಷ್ಟು ಸಾರಿ ಓದಿ. ಪ್ರತಿದಿನ 1 ಸರಿ ಓದಿದ್ರು ಸಾಕು, ಅಥವಾ 2 ಸಾರಿ ಓದಿ, ಪರವಾಗಿಲ್ಲ. ನೀವು ಎಷ್ಟು ಸರಿ ಸಂಕಲ್ಪ ಮಾಡ್ಕೊಂಡಿರ್ತೀರ ಅಷ್ಟು ಸಾರಿ ಓದಿ. ಯಾವ್ದಾರ ಒಂದು ನಿರ್ದಿಷ್ಟ ಕೋರಿಕೆಗೆ ಇಟ್ಟುಕೊಂಡು ಓದಿ, ಅಥವಾ ಯಾವುದೇ ಕೋರಿಕೆ ಇಲ್ಲ ಅಂದ್ರೆ ಜಸ್ಟ್ ನಮ್ಮ ಗ್ರಾಟಿಟ್ಯೂಡ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ಕೂಡ ಇದನ್ನ ಓದ್ಬೋದು. ನೋಡಿ, ನಾವು ಹೇಳ್ತೀವಿ ಅಂತ ನೀವು ಪ್ರಯತ್ನ ಪಡಬೇಡಿ. ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಗೊತ್ತಾಗುತ್ತೆ. ನಿಜವಾಗ್ಲೂ ನಿಮ್ಗೆ ಏನ್ ಅನ್ಸುತ್ತೆ ಅಂತ ನಿಮ್ಗೆ, ನಿಮ್ಮ ಮನಸ್ಸಿಗೆ ಗೊತ್ತಾಗುತ್ತೆ. ಇದೊಂದು ಅವೇರ್ನೆಸ್ ನಾನು ನಿಮ್ಗೆ ಇವತ್ತು ಕೊಟ್ಟಿದ್ದೀನಿ ದುರ್ಗಾದೇವಿಯ ಈ ನವರಾತ್ರಿಯ ಸಂದರ್ಭದಲ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದ. ನೀವೆಲ್ಲರೂ ನಮ್ಮ ಕ್ಲಾಸಿಗೆ ಈಗ ವೆಬಿನಾರ್ಗೆ ಸಿದ್ಧಕುಂಚಿಕ ಸ್ತೋತ್ರದ ಈ ವೆಬಿನಾರ್ಗೆ ಭಾಗವಹಿಸಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.